ಧರ್ಮದ ಮೇಲೆ ಅತಿಕ್ರಮಣ ಮಾಡಲಿಕ್ಕೆ ದೇವಸ್ಥಾನದ ಹಣಕ್ಕೆ ಅವರು ಕೈ ಹಾಕಿದ್ದಾರೆ. ಇಂತಹ ದೇವಸ್ಥಾನದ ಹಣವನ್ನು ದೋಚುವುದನ್ನು ನಾವು ಖಂಡಿತವಾಗಿ ವಿರೋಧಿಸ್ತಾ ಇದ್ದೇವೆ. ಅದಲ್ಲದೆ ಅನ್ಯ ಮತೀಯರನ್ನು ನಮ್ಮ ದೇವಸ್ಥಾನದ ವ್ಯವಸ್ಥಾಪನೆಗೆ ಅವರು ತೊಡಗಿಸಿಕೊಳ್ಳುವಂತಹ ಒಂದು ವ್ಯವಸ್ಥಾಪನೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಈಗಾಗಲೇ ಸರ್ಕಾರ ನಡೆಸುವಂತಹ ದೇವಸ್ಥಾನಗಳನ್ನು ಟೂರಿಸ್ಟ್ ಮೋಜು ಮಸ್ತೆಯ ಕೇಂದ್ರವನ್ನಾಗಿ ಪರಿವರ್ತನೆ ಮಾಡುವ ಕಾರ್ಯಗಳಿಗೆ ಈಗಾಗಲೇ ಸರ್ಕಾರ ಮುಂದಾಗಿದೆ. ಅಷ್ಟೇ ಅಲ್ಲ, ಅನೇಕ ದೇವಸ್ಥಾನಗಳಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡದೆ ಟೂರಿಸ್ಟ್ ಸೆಂಟರ್ ಮಾಡುವಂತಹ ಕಾರ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. 700-800 ವರ್ಷಗಳ ಪುರಾತನ ದೇವಸ್ಥಾನಗಳನ್ನು ಇವತ್ತು ಸರ್ಕಾರ ರಸ್ತೆಯ ಹೆಸರಿನಲ್ಲಿ ಕಬಳಿಸಿಕೊಂಡು ಇವತ್ತು ರಸ್ತೆಯನ್ನು ಅಗಲೀಕರಣದ ಹೆಸರಿನಲ್ಲಿ ದೇವಸ್ಥಾನವನ್ನು ಉರುಳಿಸುವಂತಹ ಕೆಲಸ ಮಾಡ್ತಾ ಇದೆ. ಏನಾಗ್ತದೆ ಅಂತಂದ್ರೆ ನಮ್ಮ ಧರ್ಮದ ಒಂದು ಅತಿಕ್ರಮಣ ನಡೀತಾ ಇದೆ. ಅಷ್ಟೇ ಅಲ್ಲ, ಪ್ರಾಣ ಪ್ರತಿಷ್ಠಾಪನೆ ಮಾಡಿರುವಂತಹ ದೇವರನ್ನು ಲೆಕ್ಕಿಸದೆ ಇವತ್ತು ಮಾಡುವಂತಹ ಸರ್ಕಾರದ ಈ ನೀತಿಗೆ ನಾವು ವಿರೋಧವನ್ನು ವ್ಯಕ್ತಪಡಿಸ್ತೇವೆ. ಇವತ್ತು ಏನು ಧಾರ್ಮಿಕ ದತ್ತಿಗೆ ಹೆಸರಿನಲ್ಲಿ ಏನು ನಮ್ಮ ಹಣವನ್ನು ದೋಚಲಿಕ್ಕೆ ಮುಂದಾಗಿರುವ ಸರ್ಕಾರಕ್ಕೆ ನಾವು ಖಂಡಿತವಾಗಿಯೂ ನಮ್ಮ ಇವತ್ತು ದೇವಸ್ಥಾನ ಮಠ ಮತ್ತು ಮಹಾಸಂಘಗಳ ಒಂದು ಸಂಸ್ಥೆ ಏನಿದೆ ಅದರ ಮುಖಾಂತರವಾಗಿ ನಾವು ಇವತ್ತು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಲು ಈ ರೀತಿಯ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆಯಲ್ಲಿ ಎಲ್ಲ ಪಾಲ್ಗೊಂಡವರಿಗೂ ನನ್ನ ಅನಂತ ಧನ್ಯವಾದಗಳನ್ನು ಹೇಳುತ್ತಾ ಇದ್ದೇನೆ.